ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗಡೆ. ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಬ್ಯಾನರ್ ಸಂಘರ್ಷ ಪ್ರಕರಣ. ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಸಾವು. ಮೃತ ರಾಜಶೇಖರ್ ಮನೆಗೆ ಸಂಸದ ತುಕಾರಾಂ ಭೇಟಿ. ಕುಟುಂಬಸ್ಥರೊಂದಿಗೆ ಸಾಂತ್ವನ ಹೇಳಿರುವಂತದ್ದು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಬ್ಯಾನರ್ ಸಂಘರ್ಷ ಪ್ರಕರಣ. ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಾವು. ಮೃತ ರಾಜಶೇಖರ್ ಮನೆಗೆ ಸಂಸದ ತುಕಾರಾಂ ಭೇಟಿ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದಂತಹ ಜಮೀರ್ ಖಾನ್. ಬಳ್ಳಾರಿಯ ಹುಸೇನ್ ನಗರದ ನಿವಾಸಿ ಆಗಿದ್ದಂತಹ ರಾಜಶೇಖರ್ ಆ ನಿವಾಸಕ್ಕೆ ಹೋಗಿ ಸಾಂತ್ವನ ಹೇಳಿರುವಂತೆ. ಮೃತ ರಾಜಶೇಖರ್ ಕುಟುಂಬಸ್ಥರಿಗೆ 25 ಲಕ್ಷ ಪರಿಹಾರವನ್ನ ನೀಡಿರುವಂತದ್ದು. ಎಸ್ ವೀಕ್ಷಕರೇ, ಬಳ್ಳಾರಿಯಲ್ಲಿ ಘನಘೋರ ಪ್ರಕರಣವೊಂದು ನಡೆದು ಬಿಡುತ್ತೆ. ಬಿಜೆಪಿ ಕಾಂಗ್ರೆಸ್ ಕಿತ್ತಾಟದ ನಡುವೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಎನ್ನುವಂತಹ ಯುವಕನ ಬಲಿಯಾಗುತ್ತೆ. ಈ ಬಲಿಗೆ ಸಂಬಂಧಪಟ್ಟಂತೆ ಗುಂಡು ಹಾರಿಸಿದವರು ಯಾರು ಅನ್ನುವಂಥದ್ದನ್ನ ಇಷ್ಟು ದಿನ ಆಯಿತು, ಇಷ್ಟು ದಿನದಿಂದ ಕಂಡುಹಿಡಿತಾ ಇದ್ದಾರೆ. ಇಬ್ರು ಕೂಡ ಪ್ರಭಾವಿ ವ್ಯಕ್ತಿಗಳಾಗಿರೋದ್ರಿಂದ ಯಾವ ಕ್ರಮಕ್ಕೂ ಕೂಡ ಮುಂದಾಗ್ಲಿಕ್ಕೆ ಪೊಲೀಸರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. 11 ಜನರ ಮೇಲೆ 6 ರೀತಿಯ FIR ಆಗತ್ತೆ. ಯಾರೊಬ್ಬರೂ ಕೂಡ ಅರೆಸ್ಟ್ ಆಗೋದಿಲ್ಲ, ಯಾರೊಬ್ಬರನ್ನು ಕೂಡ ಕರ್ಕೊಂಡು ಹೋಗೋದಿಲ್ಲ. ಇದರ ಮಧ್ಯದಲ್ಲಿ ರಾಜಶೇಖರ್ 26ರಿಂದ 27 ವರ್ಷ ಅನ್ಕೊಳ್ತೇನೆ ನಾನು. 27 ವರ್ಷದ ರಾಜಶೇಖರ್ ಗುಂಡಿಗೆ ಬಲಿಯಾಗಿರುವಂತಹ ವ್ಯಕ್ತಿ. ಆತನ ಮನೆಗೆ ಹೋಗಿ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಯಾಕೋ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಕೋಪದಲ್ಲಿ ಇದ್ದಾರೆ. ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ದಂತೆ, ಮೂಲಗಳು ತಿಳಿಸಿದೆ, ಅಲ್ಲ ರೀ ಅಷ್ಟೊಂದು ದೊಡ್ಡ ಬಳ್ಳಾರಿ ಇದೆ, ಬ್ಯಾನರ್ ಹಾಕಿಸ್ಬೇಕು ಅಂತಂದ್ರೆ ಅಲ್ಲೇ ಎಲ್ಲರೂ ಹಾಕಿಸ್ಕೋಬಹುದಲ್ಲ, ಯಾಕೆ ಇವ್ರು BJP ಮನೆ ಮುಂದೆ ಹಾಕಬೇಕಾಗಿತ್ತು, ನಾಯಕರ ಮನೆ ಮುಂದೆ ಹಾಕಬೇಕಾಗಿತ್ತು ಅಂತ ಹೇಳಿ ಭರತ್ ರೆಡ್ಡಿ ಅವರ ವಿರುದ್ಧವಾಗಿ ಕೋಪ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿಯೂ ಕೂಡ ಮೂಲಗಳು ತಿಳಿಸಿದೆ. ಇದರ ಮಧ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ನೊಂದವರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದವರ ಜೊತೆಗೆ 25 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಎಷ್ಟು ಕೊಟ್ಟರು ಅಷ್ಟೇ ಸರ್. ದುಡಿಯುವಂತಹ ಮಗ, ಬದುಕು ಬಾಳ್ಬೇಕಾಗಿರುವಂತಹ ಮಗ, ಆತನಿಗೆ ದುಡ್ಡು ಕೊಟ್ಟಲ್ಲ ಅದು ಆ ಜಾಗವನ್ನು ತುಂಬಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ಅವರ ಸಹಾಯ ಆಗಲಿ ಅಂತ ಹೇಳಿ ಸರ್ಕಾರ ಕೂಡ ಮಾಡ್ತಾ ಇರುವಂಥದ್ದು. ದುಡ್ಡು ಏನೇ ಮಾಡಿದ್ರು ಕೂಡ ಪ್ರಾಣವನ್ನು ತಂದು ಕೊಡೋಕ್ಕಾಗಲ್ಲ, ಮಗನ ಸ್ಥಾನವನ್ನು ದುಡ್ಡು ತುಂಬಕ್ಕಾಗಲ್ವಲ್ರಿ ಅಲ್ವಾ? ಸೊ ಆ ಒಂದು ನಿಟ್ಟಿನಲ್ಲಿ ಚಿಕ್ಕ ಹುಡುಗನ ಒಂದು ಪ್ರಾಣ ಹೋಗಿದೆ. ನಿಮ್ಮ ಕಾರ್ಯಕರ್ತರ ಕಿತ್ತಾಡ್ಕೊಂಡು ಇದು ಮಾಡ್ಕೊಳ್ಳಿ. ಗುಂಡಿನ ದಾಳಿಗೆ ಯಾಕೆ ಬಲಿ ಕೊಡಬೇಕು, ಯಾಕೆ ಆಗಬೇಕು? ಅದು BJP ಅವ್ರು ಒಂಥರ ಮಾತಾಡಿದ್ರೆ ಕಾಂಗ್ರೆಸ್ ಅವ್ರು ಇನ್ನೊಂಥರ ಮಾತಾಡ್ತಿದ್ದಾರೆ. ಇಲ್ಲಿ ಸತ್ತವನು ಯಾರು? ಬಡ ಕುಟುಂಬದ ಮಗ. ಹೋಗಿದ ಪ್ರಾಣ ಯಾರ್ದು? ಬೇರೆಯವ್ರ ಕುಟುಂಬದ್ದು. ಇಲ್ಲ ವಾಸು, ಅದು ಬೆಲೆ ಕಟ್ಟಂಗಿಲ್ಲ. ಆ ಜೀವ ತರಕ್ಕಾಗ್ತದ? 25 ಕೋಟಿ 50 ಕೋಟಿ ಕೊಟ್ಟರೆ ಜೀವ ತರಕ್ಕೆ ಸಾಧ್ಯನಾ? ಸಾಧ್ಯ ಆಗಲ್ಲ. ನಮ್ಮ ಕೈಯಿಂದ ಒಂದು ಸಣ್ಣ ಕಾಣಿಕೆನ ಕೊಟ್ಟಿದ್ದೀವಿ ಅವರಿಗೆ. ಇಲ್ಲ, ಈಗ ಮನೆ ಸ್ಲಮ್ ಬೋರ್ಡಿಂದ ಕಟ್ಕೊಡ್ಬೇಕಂತ ಮಾತು ಕೊಟ್ಟಿದ್ದೀವಿ, ಮಾಡಿಸ್ಕೊಡ್ತೀವಿ, ಅದೆಲ್ಲ ಮಾಡಿಸ್ಕೊಡ್ತೀವಿ. ಈಗ ನಮ್ಮ ಪಕ್ಷದ ಕಾರ್ಯಕರ್ತ ನಮ್ಮ ಜವಾಬ್ದಾರಿ ಆಗ್ತದಿಲ್ಲ ರೀ, ಅದೆಲ್ಲ ನಾವು ಮಾಡಬೇಕಾಗ್ತದೆ. ನಾವು ಇಲ್ಲಿ ಭರತ್ ರೆಡ್ಡಿ ಇರಲಿ, ನಾಗೇಂದ್ರ ಅವರಿರಲಿ, ಗಣೇಶ್ ಅವರಿರಲಿ, ಅದೆಲ್ಲ ನಮ್ಮ ಜವಾಬ್ದಾರಿ ಆಗ್ತದೆ. ನಮ್ಮ ಪಕ್ಷದ ಕಾರ್ಯಕರ್ತ ಅವನು ಈ ಥರ ಘಟನೆದೆಲ್ಲ ಹೋಗ್ತಾರಂತ ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ಈ ಘಟನೆಗೆ ಪ್ರಮುಖ ಕಾರಣ ಏನು? ಇಂಟೆಲಿಜೆನ್ಸ್ ಫೇಲ್ಯೂರ್ ಏನು? ಇಲ್ಲ, ಈಗ ಏನಾಗಿದೆ ತಮಗೆಲ್ಲ ಗೊತ್ತಿರೋದು ವಿಚಾರ, ಬ್ಯಾನರ್ ವಿಚಾರಕ್ಕೆ ಆಗಿರೋದು. ಈಗ ಒಂದು ದೊಡ್ಡ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇವತ್ತೇ ಕಾರ್ಯಕ್ರಮ ಇದ್ದಿದ್ದು ವಾಲ್ಮೀಕಿ ಸ್ಟ್ಯಾಚ್ಯೂನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು, ದೊಡ್ಡ ಸ್ಟ್ಯಾಚ್ಯೂ ಆಗಬೇಕಂತ ಒಂದು ಭಾಳ ದಿನದಿಂದ ಒಂದು ಕನಸಿತ್ತು. ಆ ಕನಸನ್ನು ನೆನೆಸು ಮಾಡೋಕ್ಕೆ ಪಾಪ ಭರತ್ ರೆಡ್ಡಿ ಅವರು ಭಾಳ ದಿನದಿಂದ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಇದ್ರು. ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂದ್ರೆ ಯಾವುದಾರ ರಾಜಕೀಯ ಪಕ್ಷ ಇರಲಿ, ಜನತಾದಳ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಆ ಬ್ಯಾನರ್ಗಳು ಕಟ್ಟೋದು ಸಹಜ. ಇದು ಅವ್ರ ಮನೆ ಮೇನ್ ರೋಡಲ್ಲೇ ಇರ್ಬೋದು, ಜನಾರ್ದನಲ್ಲಿ ಇಲ್ಲ ಅಂತ ಇಲ್ಲ. ಅವರು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು, ಇಂಥ ಒಳ್ಳೆ ಕಾರ್ಯಕ್ರಮ ಮೆಚ್ಚಬೇಕಾಗಿತ್ತು. ಅವರು ನಾವು ಮಾಡಿದಿಲ್ಲ ಕಾರ್ಯಕ್ರಮ, ಭರತ್ ರೆಡ್ಡಿ ಮಾಡ್ತಾ ಇದ್ದಾರೆ ಅಂತ ಶಬಾಸ್ಗಿರಿಯನ್ನು ಕೊಡಬೇಕಾಗಿತ್ತು ಅವರು. ಆ ಬ್ಯಾನರ್ ಕಟ್ಟೋದು ಎಲ್ಲ ಪಕ್ಷದಲ್ಲಿ ಸಹಜ. ಅದು ಈಗ ಯಾವುದನ್ನ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ, ಈಗ BJP ಇರಲಿ, ಜನತಾದಳ ಇರಲಿ, ಕಾಂಗ್ರೆಸ್ ಇರಲಿ, ಆ ಬ್ಯಾನರ್ ಕಟ್ಟೋದು ಸಹಜ. ಅವರು ಪಾರ್ಟಿಯವರು ಬ್ಯಾನರ್ ಕಟ್ಟೋದು ಸಹಜ. ಇವರು ಒಂದು ದೊಡ್ಡ ಮನಸ್ಸು ಮಾಡಿ ಏನೋ ಒಂದು ದೊಡ್ಡ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ, ಯಾರು ಮಾಡ್ದೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರಪ್ಪ, ಮಾಡ್ಕೊಳ್ಳಿ ಬಿರಿ ಅಂತ ಬೆಂಬಲನ ಘೋಷಣೆ ಮಾಡಬೇಕಾಗಿತ್ತು ಅವರು. ಏನೋ ಕಾಣಿಕೆ ಅದೇ ಬೆಲೆ ಕಟ್ಟಂಗಿಲ್ಲ ವಾಸು, ಅದು ಬೆಲೆ ಕಟ್ಟಂಗಿಲ್ಲ. ಆ ಜೀವ ತರಕ್ಕಾಗ್ತದ? 25 ಕೋಟಿ 50 ಕೋಟಿ ಕೊಟ್ಟರೆ ಜೀವ ತರಕ್ಕೆ ಸಾಧ್ಯನಾ?
ಸಾಧ್ಯ ಆಗಲ್ಲ. ನಮ್ಮ ಕೈಯಿಂದ ಒಂದು ಸಣ್ಣ ಕಾಣಿಕೆ